ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕಳೆದ 50 ವರ್ಷಗಳಿಂದ ಪವರ್ ಲಿಫ್ಟಿಂಗ್ ಕ್ರೀಡೆ ಬೆನ್ನೆಲುಬಾಗಿ ಕರ್ತವ್ಯ ನಿರ್ವಹಿಸ್ತಾ ಬರ್ತಾ ಇದೆ. 120ಕ್ಕೂ ಮಿಕ್ಕಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅಲ್ಲದೆ 5 ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಹಾಗೂ 15 ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಮತ್ತು ಒಂದು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯನ್ನು ನಡೆಸಲು ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ನಮ್ಮ ಮಂಗಳೂರಿನಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಕ್ಲಾಸಿಕ್ ಸೀನಿಯರ್ ಪವರ್ ಲಿಫ್ಟಿಂಗ್ ಸ್ಪರ್ಧೆ ತುಂಬ ಜನರಿಗೆ ಇದು ಯಾಕೆ ಕ್ಲಾಸಿಕ್ ಅಂತೇಳಿ ಕಾಣ್ಬೋದು. ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ, ನಾರ್ಮಲ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನಾವು ಕಾಲಿಗೆ ಬ್ಯಾಂಡೇಜ್ ಸುತ್ತೋದು, ಬ್ಯಾಂಡೇಜ್ ಅಂದರೆ ಅದಕ್ಕೆ ನಿಗದಿತವಾದ ಬ್ರ್ಯಾಂಡೇಜ್ ಇದೆ, ಅದನ್ನು ಸುತ್ತೋದು ಮತ್ತು ಟೈಟ್ ಕಾಸ್ಟ್ಯೂಮ್ಗಳನ್ನು ಹಾಕಿ ನಾವು ಮಾಡುವಂಥದ್ದು. ಬಟ್ ಇದರಲ್ಲಿ ಕ್ಲಾಸಿಕ್ನಲ್ಲಿ ಅದ್ಯಾವುದು ಅಲೌಡ್ ಇಲ್ಲ. ಸಿಂಪಲ್ ಆಗಿ ನೀವು ರಿಸ್ಟ್ ಬ್ಯಾಂಡ್ ಕಟ್ಬೋದು, ಬೆಲ್ಟ್ ಹಾಕ್ಬೋದು, ಅಷ್ಟು ಮಾತ್ರ ಬಿಟ್ಟರೆ ಬೇರೆ ಟೈಟ್ ಆಗಿರುವಂಥದ್ದು ಯಾವುದನ್ನು ನಾವು ಹಾಕುವಂಗಿಲ್ಲ. ಅಂತಹ ಒಂದು ಪವರ್ ಲಿಫ್ಟಿಂಗ್ ಸ್ಪರ್ಧೆ ಈಗ ನಮ್ಮ ದೇಶದಲ್ಲಿ ಭಾಳಷ್ಟು ಜನಪ್ರಿಯಗೊಳ್ತಾ ಇದೆ. ಪ್ರತಿ ಬಾರಿ ಕೂಡ ನಾವು ರಾಷ್ಟ್ರೀಯ ಸ್ಪರ್ಧೆಯನ್ನು ನಡೆಸುವಾಗ ನಮಗೆ 5 ದಿನದಲ್ಲಿ ಸ್ಪರ್ಧೆಯನ್ನು ಮುಗಿಸಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೆ ಈ ಬಾರಿ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಮ್ಮಿ ಇಲ್ಲದಂತೆ ಒಂದು ಮಂಗಳೂರಿನಲ್ಲಿ ಒಂದು ಸ್ಪರ್ಧೆಯನ್ನು, ಮಾದರಿಯಾದಂಥ ಸ್ಪರ್ಧೆಯನ್ನು ನಡೆಸಬೇಕು. ಇದಕ್ಕೆ ಬೇಕಿದ್ದಂಥ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕಶಾರ್ಪ್ ಸ್ಪೋರ್ಟ್ಸ್ ಫೌಂಡೇಶನ್ ಅವರು, ಕಶಾರ್ಪ್ ಜಿಮ್ಮಿನವರು ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಅವರಿಗೆ ನಾವು ಬೆನ್ನೆಲುಬಾಗಿ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಮತ್ತು ನಾವು ನಮ್ಮಿಂದ ಆಗುವಂಥ ಎಲ್ಲ ಸಹಕಾರವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಕರ್ನಾಟಕವು 1983, 93, 2003, 2013, 2022, 2023 ನಾವು ರಾಷ್ಟ್ರೀಯ ಸ್ಪರ್ಧೆಗಳನ್ನು ನಡೆಸಿದ್ದೇವೆ. ನಾವು ನಡೆಸಿದಂಥ ಸ್ಪರ್ಧೆ ರಾಷ್ಟ್ರದಲ್ಲಿ ಎಲ್ಲಿ ಕೂಡ ಅಷ್ಟು ಚೆನ್ನಾಗಿ ಸಂಘಟನೆಯಿಂದ ಮಾಡುವುದಿಲ್ಲ. ಇಂತಹ ಒಂದು ಉನ್ನತ ಮಟ್ಟದ ಒಂದು ಕ್ರೀಡೆ, ನಾವು ಉನ್ನತ ಮಟ್ಟದಲ್ಲಿ ನಾವು ಸಂಘಟನೆಯನ್ನು ಪ್ರತಿಯೊಂದು ವಿಷಯದಲ್ಲಿ ಕೂಡ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ನಾವು ಆಲೋಚನೆ ಮಾಡಿ ಅವರಿಗೆ ವಸತಿ ಇರ್ಬೋದು, ಅವರಿಗೆ ಊಟೋಪಚಾರದಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಅಥವಾ ಸ್ಪರ್ಧೆಯ ಸಂಘಟನೆ ಬಗ್ಗೆ ಯಾವುದೇ ಒಂದು ಕೊರತೆ ಬರದ ಹಾಗೆ ನಾವು ನೋಡಿಕೊಂಡು ಒಳ್ಳೆಯ ರೀತಿಯ ಸ್ಪರ್ಧೆಯನ್ನು ನಡೆಸ್ತಿದ್ದೇವೆ. ಇದು ಪ್ರಪ್ರಥಮ ಬಾರಿಗೆ ನಾವು ಯಾವಾಗಲೂ ಟೌನ್ ಹಾಲ್ನಲ್ಲಿ ನಡೆಸುವಂಥ ಸ್ಪರ್ಧೆ. ಈ ಬಾರಿ ನಾವು TV ರಮಣ್ ಪೈ ಹಾಲ್ನಲ್ಲಿ ನಡೆಸಲಿಕ್ಕೆ ಉದ್ದೇಶಿಸಿದ್ದೇವೆ. ಇಲ್ಲಿ ಸಾಧಾರಣ 300ಕ್ಕೂ ಮಿಕ್ಕಿ ಸ್ಪರ್ಧಾಳುಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. 100ಕ್ಕೂ ಮಿಕ್ಕಿ ತೀರ್ಪುಗಾರರು ವಿವಿಧ ರಾಜ್ಯದ, ದೇಶದ ವಿವಿಧ ಭಾಗಗಳಿಂದ ಬರುವವರಿದ್ದಾರೆ. ಎಲ್ಲರಿಗೂ ಕೂಡ ನಾವು ಉತ್ತಮವಾದಂಥ ಊಟೋಪಚಾರದ ವ್ಯವಸ್ಥೆಯನ್ನು ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ.